ಕಲಾವಿದರಿಗೆ ಉತ್ತಮ ವೇದಿಕೆ, ಕಲಾಸಕ್ತರಿಗೆ ವೈವಿಧ್ಯಮಯ ಅನುಭವ. ಇದೇ ಉದ್ದೇಶದೊಂದಿಗೆ ಕರ್ನಾಟಕ ಚಿತ್ರಕಲಾ ಪರಿಷತ್ ತನ್ನ ಮೂಲಸೌಕರ್ಯವನ್ನು ಮತ್ತಷ್ಟು ವಿಸ್ತರಿಸಿದೆ. ನಗರದ ಹೃದಯ ಭಾಗದಲ್ಲಿರುವ ಚಿತ್ರಕಲಾ ಪರಿಷತ್ ಆವರಣದಲ್ಲಿ ನವೀಕರಿಸಲಾದ ಓಪನ್ ಏರ್ ಥಿಯೇಟರ್ ಹಾಗೂ ಶಾಶ್ವತ ಪ್ರದರ್ಶನ ಮಳಿಗೆಗಳನ್ನು ಗಣ್ಯರು ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಚಿತ್ರಕಲಾ ಪರಿಷತ್ ಅಧ್ಯಕ್ಷ ಡಾಕ್ಟರ್ ಬಿ.ಎಲ್. ಶಂಕರ್ ಸೇರಿದಂತೆ ಚಿತ್ರರಂಗದ ಕಲಾವಿದರು ಹಾಗೂ ವಿವಿಧ ಕ್ಷೇತ್ರಗಳ ಗಣ್ಯರು ಭಾಗವಹಿಸಿ ನೂತನ ಸೌಲಭ್ಯಗಳಿಗೆ ಚಾಲನೆ ನೀಡಿದರು. ಉದ್ಘಾಟನೆಯೊಂದಿಗೆ ಆರಂಭವಾದ ಬೆಂಗಳೂರು ಉತ್ಸವ ಕರಕುಶಲ ವಸ್ತುಗಳ ಪ್ರದರ್ಶನ ಮತ್ತು ಮಾರಾಟ ಮೇಳದಲ್ಲಿ ದೇಶದ ವಿವಿಧ ರಾಜ್ಯಗಳಿಂದ ಆಗಮಿಸಿರುವ ಕಲಾವಿದರು ತಮ್ಮ ಕೈಮಗ್ಗ, ಕರಕುಶಲ ಹಾಗೂ ಕಲಾಕೃತಿಗಳನ್ನು ಪ್ರದರ್ಶಿಸುತ್ತಿದ್ದಾರೆ. 10 ದಿನಗಳ ಕಾಲ ನಡೆಯಲಿರುವ ಈ ಮೇಳದಲ್ಲಿ ಸಾವಿರಾರು ಕಲಾಭಿಮಾನಿಗಳು ಭೇಟಿ ನೀಡುವ ನಿರೀಕ್ಷೆಯಿದೆ. ಕರ್ನಾಟಕ ಚಿತ್ರಕಲಾ ಪರಿಷತ್ತು ಕಳೆದ ಹಲವು ವರ್ಷಗಳಿಂದ ಈ ರೀತಿಯ ಪ್ರದರ್ಶನಗಳನ್ನು ಏರ್ಪಾಡು ಮಾಡ್ಕೊಂಡು ಬರ್ತಾ ಇದೆ. ಈ ಬಾರಿಯ ವಿಶೇಷ ಅಂತೇಳಂದರೆ ತಾತ್ಕಾಲಿಕವಾದಂಥ ಶಾಪ್ಗಳಲ್ಲಿ ನಡೀತಾ ಇದ್ದಂಥ ಪ್ರದರ್ಶನ ಈಗ ಶಾಶ್ವತವಾದಂಥ ಮಳಿಗೆಗಳಲ್ಲಿ ನಡೀಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಮೊದಲದಾಗಿ ಚಿತ್ರಕಲಾ ಪರಿಷತ್ ತುಂಬಾ ಹೆಮ್ಮೆ ಇದು. ಯಾಕೆಂದ್ರೆ ಕರ್ನಾಟಕದಲ್ಲಿ ನಿಮ್ಗೆ ಈ ಆಹಾರ ಮೇಳ ಇರ್ತಲ್ಲ ಗೊತ್ತಾ, ಎಲ್ಲಾ ತರದ ಫುಡ್ ಒಂದೇ ರೂಫ್ ಅಡಿಯಲ್ಲಿ ಹೆಂಗ್ ಸಿಗುತ್ತೋ ನಾನು ತುಂಬಾ ಮಾಸಾಗಿ ಹೇಳ್ತೀನಿ. ರಾಷ್ಟ್ರದ ಬೇರೆ ಬೇರೆ ಜಿಲ್ಲೆ, ಬೇರೆ ಬೇರೆ ರಾಜ್ಯಗಳಲ್ಲಿ ಒಂದೊಂದು ಸ್ಪೆಷಾಲಿಟಿ ಇರುತ್ತೆ. ಈಗ ಬಂದ್ರೆ ಈಗ ಎಕ್ಸಾಂಪಲ್ ಇದು ಒಡಿಸ್ಸಾದು, ಅಲ್ಲಿ ಪಕ್ಕದಲ್ಲಿ ನೋಡಿದ್ರೆ ಕೇರಳದು, ಒಂದಕ್ಕಿಂತ ಒಂದು ಭಿನ್ನವಾಗಿ ಅವ್ರದೇ ಆದ ಹ್ಯಾಂಡ್ ಪೇಂಟಿಂಗ್ ಇರ್ಬೋದು, ಈಶ್ವರನ ಸಣ್ಣ ಸಣ್ಣ ಕಲಾಕೃತಿಗಳಿರ್ಬೋದು, ಒಂದಕ್ಕಿಂತ ಒಂದು ಭಿನ್ನವಾಗಿ ಎಲ್ಲವೂ ಒಂದು ರೂಫ್ ಅಡಿಯಲ್ಲಿ ಸಿಗುತ್ತೆ. ಸೊ ಇದನ್ನ ಮಿಸ್ ಮಾಡ್ಕೋಬೇಡಿ. ನಮ್ ಕಾಲೇಜಲ್ಲಿ ನಾವ್ ಏನ್ ಕಡ್ದು ಗುಡ್ಡೆ ಹಾಕಿದ್ವಿ ಅಂತ ಕೇಳಿದ್ರೆ ಪಾಸ್ ಆಗಿದ್ದೆ ಹೆಚ್ಚು ಅಂತ ಹೇಳ್ಬೇಕಾಗಿದೆ. ಕರ್ನಾಟಕ ಚಿತ್ರಕಲಾ ಪರಿಷತ್ ನನ್ನ ಕಾಲೇಜ್, ಅಯ್ಯೋ ನಮ್ ಡಿಪಾರ್ಟ್ಮೆಂಟ್ ನ ಎಕ್ಸಿಬಿಷನ್ ಸೆಂಟರ್ ಮಾಡೋರಲ್ಲ ಅಂತ ಕಣ್ಣೀರಾಗ್ತಿದೆ. ಬಟ್ ನಿಜವಾಗಿಯೂ ಖಂಡಿತವಾಗಿಯೂ ಬಂದ್ ನೋಡ್ಲೇಬೇಕಾಗಿದೆ. ಜುಲೈ 3ರಿಂದ ಕರ್ನಾಟಕ ಚಿತ್ರಕಲಾ ಪರಿಷತ್ ಅಲ್ಲಿ ರೆನೋವೇಟ್ ಮಾಡಿ ಈಗ ಹೊಸದಾಗಿ ಸ್ಟಾಲ್ಸ್ ಅನ್ನು ಹಾಕಿದ್ದಾರೆ. ನೀವೆಲ್ಲ ನೋಡ್ತೀರಾ ಗಿಲಕ್ ಅಂತ ಕಾಲ್ ಗೆಜ್ಜೆ, ಕೈ ಬಳೆ, ಕಿವಿ ಓಲೆ, ಸೀರೆ, ಬ್ಲೌಸು, ವೈಟ್ ಇಂದ ಹಿಡಿದು ಗಂಡು ಮಕ್ಳಿಗೂ ಬೆಜ್ಜಾನ್ ಸಿಗುತ್ತೆ, ಚಿಕ್ಕ ಮಕ್ಳಿಗೂ ಎಲ್ಲ ಸಿಗುತ್ತೆ. ಆದರೆ ಬಹಳ ವಿಭಿನ್ನವಾದ ವಿಶೇಷವಾದ ಒಂದು ವಸ್ತು ನಿಮ್ಗೆ ಇಲ್ಲಿ ಸಿಗಲಿದೆ. ಅದು ಯಾರಾದ್ರೂ ಹೇಳ್ತಾರೋ ಇಲ್ವೋ ಗೊತ್ತಿಲ್ಲ. ಜಗನ್ನಾಥ್ ಪುರಿ ಯಾತ್ರಾ ಶುರುವಾಗಿದೆ. ಹೊಸದಾಗಿ ಅಭಿವೃದ್ಧಿಪಡಿಸಿರುವ ಪ್ರದರ್ಶನ ಮಳಿಗೆಗಳು ಕಲಾವಿದರಿಗೆ ಶಾಶ್ವತ ಪ್ರದರ್ಶನದ ಅವಕಾಶ ಕಲ್ಪಿಸಲಿದ್ದು, ನವೀಕರಿಸಿದ ಓಪನ್ ಏರ್ ಥಿಯೇಟರ್ ರಾಷ್ಟ್ರೀಯ ಹಾಗೂ ಅಂತರರಾಷ್ಟ್ರೀಯ ಮಟ್ಟದ ಕಲಾ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಹೊಸ ವೇದಿಕೆಯಾಗಲಿದೆ. ಕಲಾವಿದರಿಗೆ ಉತ್ತಮ ಅವಕಾಶ, ಕರಕುಶಲ ತಜ್ಞರಿಗೆ ಮಾರುಕಟ್ಟೆ ಹಾಗೂ ಕಲಾಸಕ್ತರಿಗೆ ಹೊಸ ಅನುಭವ ನೀಡುವ ಉದ್ದೇಶದಿಂದ ಆರಂಭಿಸಿರುವ ಈ ಯೋಜನೆ ಬೆಂಗಳೂರನ್ನು ಇನ್ನಷ್ಟು ಪ್ರಮುಖ ಕಲಾ ಮತ್ತು ಸಾಂಸ್ಕೃತಿಕ ಕೇಂದ್ರವನ್ನಾಗಿ ಮಹತ್ವದ ಹೆಜ್ಜೆಯಾಗಲಿದೆ. ಸಾಗರ್, ನ್ಯೂಸ್ ಟೈಮ್ಸ್, ಬೆಂಗಳೂರು.